ಮಂತ್ರಾಲಯಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು. ಸೊ ನಾನು ಟ್ರೈನಲ್ಲಿ ಹತ್ತದೆ. ಸೊ ಅವತ್ತು ಶನಿವಾರ ಸಂಜೆ ನೈಟ್ ಹತ್ತಿದ್ದು. ಸೊ ಭಾನುವಾರ ರಜಾ ಇತ್ತು, ಹಾಗೆ ಶ್ರೀರಾಮನವಮಿ ಹಬ್ಬ ಇತ್ತು. ಸೊ ಹಾಗಾಗಿ ರೈಲಲ್ಲಿ ತುಂಬ ಜನ ಅಂದರೆ ನಿಂತ್ಕೊಳ್ಳೋದಕ್ಕೂ ಸಹ ಜಾಗ ಇರಲಿಲ್ಲ. ಸೊ ನಾನು ಎಲ್ಲೋ ಒಂದು ಕಡೆ ಕ್ಯಾರಿಯರ್ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟೆ. ಸೊ ನೋಡಿ ಸ್ನೇಹಿತರೆ, ಅಂತೂ ಇಂತೂ ಏನೋ ಮಾಡ್ಕೊಂಡು ಬೆಳಕರಿಯಿತು. ಸೊ ನಾವು ಒಂದು ಮಂತ್ರಾಲಯ ರೋಡ್. ಸೊ ಬೆಳಗ್ಗೆ ನೋಡಿದ್ರೆ ಆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಮುಂದುಗಡೆ ತುಂಬ ಅಂದರೆ ತುಂಬ ಟ್ಯಾಕ್ಸಿ, ಆಟೋ ಎಲ್ಲ ನಿಂತಿದ್ವು. ಸೊ ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ ಮಂತ್ರಾಲಯ. ಸೊ ಅಲ್ಲಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಒಂದು ಆಟೋ ಹತ್ಕೊಂಡು ಹೊರಟ್ವಿ. ಸೊ ಅಕಂತಿಮವಾಗಿ ಬಂದೇ ಇದ್ವಿ. ಸೊ ಇಲ್ಲಿ ಒಂದು ರಾಯರ ಒಂದು ಪೀಠ ಇಟ್ಟಿದ್ದಾರೆ. ಸೊ ಹಾಗೆ ಎದುರುಗಡೆ ಒಂದು ಶ್ರೀರಾಮನ ಒಂದು ಶಿಲೆ ಇದೆ. ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೂ ಸಹ ನಿಲ್ಲಿಸಿದ್ದಾರೆ. ಅದು ನೋಡಿಕೊಂಡು ಸೀದಾ ನಾವು ಒಳಗಡೆ ಬಂದ್ವಿ. ಸೊ ಮಠಕ್ಕೆ ಎಂಟ್ರಾದ್ವಿ. ಸೊ ನೋಡಿ ಇಲ್ಲಿ ಬಿಸಿಲು ಜಾಸ್ತಿ ಇತ್ತು. ಸೊ ಹಾಗಾಗಿ ತಟ್ಕೆಗಳನ್ನ ಹಣಿದು ಒಂದು ನಡೆದಾಡೋವಂಥ ಒಂದು ಪಥನ ರೆಡಿ ಮಾಡಿದರು. ಸೊ ಎಷ್ಟು ಬಿಸಿಲು ಅಂದರೆ 9-10 ಗಂಟೆಯಲ್ಲಿ ನಾವು ಹೊರಗಡೆ ಬರಿಗಾಲಲ್ಲಿ ನಿಲ್ಲೋಕ್ಕಾಗ್ತಿರಲಿಲ್ಲ. ಸೊ ಅಷ್ಟು ಬಿಸಿಲಿತ್ತು. ಸೊ ನಾವು ಇದರಡೆನೇ ಓಡಾಡಿಕೊಂಡು ಸೊ ಇಲ್ಲಿಂದ ಬಂದು ನಾನು ರೆಂಟಿಗೆ ರೂಮು ನೋಡೋದಕ್ಕೆ ನಾನು ಒಬ್ಬನೇ ಇದ್ದಿದ್ದರಿಂದ ಸೊ ಇಲ್ಲಿ ಮಠದ ವತಿಯಿಂದ ಒಂದು ಲಾಕರ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದ ಹುಡಿಕೊಂಡು ಬಂದೆ. ಸೊ ಕೊನೆಗೆ ಬಂದು ವಿಚಾರಿಸ್ದೆ. ಸೊ 100 ರೂಪೀಸ್ ಕಟ್ಟಿಸ್ಕೊಂಡ್ರು ಕೌಂಟ್ರಲ್ಲಿ. ಸೊ ನನಗೆ ಒಂದು ಲಾಕರ್ ಬೀಗನೂ ಕೊಟ್ಟರು. ಸೊ ನಾನು ತಗೊಂಡು ಒಳಗಡೆ ಹೋದೆ. ಸೊ ನಮ್ಮ ಸ್ನೇಹಿತರೆಲ್ಲ ಕೆಲವರು ದರ್ಶನ ಮಾಡ್ಕೊಂಡು ಬಂದಿದ್ರು, ಕೆಲವರು ದರ್ಶನಕ್ಕೆ ರೆಡಿ ಆಗ್ತಾಯಿದ್ರು. ಸೊ ನಂದು ಲಾಕರ್ ಇತ್ತು. ಸೊ ನಾನು ತಗೊಂಬಂದಿದ್ದು ಲಗೇಜ್ನೆಲ್ಲ ಇಟ್ಬಿಟ್ಟೆ. ಹಂಗೆ ಒಂದು ರೌಂಡ್ ಬಂದೆ. ಒಂದು ಚಾಪೆ ಮತ್ತು ಒಂದು ದಿಂಬು ಕೊಡ್ತಾರೆ ಅಲ್ಲಿ, ಸೊ ವಿಶ್ರಾಂತಿ ಪಡೆಯೋದಕ್ಕೆ. ಸೊ ನಾನು ಎಲ್ಲ ಒಂದು ಕಡೆಯಿಂದ ಚಿತ್ರನ ನೋಡ್ಕೊತ ಬಂದೆ. ಚೆನ್ನಾಗಿತ್ತು. ಸೊ ಅಲ್ಲಿಂದ ಸ್ನಾನ ಮಾಡೋಣ ಅಂಥೇಳಿ ಒಂದು ಬಾತ್ರೂಮ್ ನೋಡಿದೆ. ಸೊ ಅದರ ಎದುರುಗಡೆನೇ ಬಾತ್ರೂಮ್ ಇದೆ. ಸೊ ತುಂಬ ನೀಟಾಗಿದೆ. ಇಲ್ಲಿ ಬಾತ್ರೂಮು ಮತ್ತು ಟಾಯ್ಲೆಟು ಎಲ್ಲ ವ್ಯವಸ್ಥೆ ಇದೆ. ಸೊ ಅಲ್ಲಿ ಸ್ನಾನ ಮಾಡಿದೆ. ಮತ್ತು ಇಲ್ಲಿ ವೆಹಿಕಲ್ ತಗೊಂಬಂದರೆ ತುಂಬ ಪಾರ್ಕಿಂಗ್ ಪ್ಲೇಸು ಸಹ ಇದೆ. ಸೊ ಅಲ್ಲಿಂದ ನಾನು ಹೊರಟೆ. ಸ್ನಾನ ಎಲ್ಲ ಮುಗೀತು. ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ. ಬರಿಗಾಲಲ್ಲಿ ನಿಂತ್ಕೊಳ್ಳೋದಕ್ಕಾಗ್ತಿಲ್ಲ. ನೋಡಿ ನಮ್ಮ ಸ್ನೇಹಿತರು ಬರಿಗಾಲಲ್ಲಿ ಬರೋದಕ್ಕೆ ಆಗ್ತಿಲ್ಲ. ಸೊ ಅಲ್ಲಿಂದ ಬಂದೆ. ಸೊ ಇಲ್ಲಿ ಇನ್ನು ಮಠಕ್ಕೆ ಎಂಟ್ರಿ ಆಗಬೇಕು. ಇಲ್ಲಿ ರಸ್ತೆ ಬದಿನಲ್ಲಿ 2 ಸೈಡಲ್ಲೂ ಸಹ ಮಕ್ಕಳ ಆಟಿಕೆಗಳನ್ನ ಇಟ್ಕೊಂಡಿದ್ರು. ಹಾಗೆ ಹೆಂಗಸರಿಗೆ ಬಳೆಗಳು ಮತ್ತು ಏನೋ ಬ್ಯೂಟಿ ಪಾರ್ಲರ್ಗೆ ಏನೇನು ಬೇಕೋ ಆಗ್ಬೋದು ಅದನ್ನು ಸಹ ಇಟ್ಟಿದ್ರು. ಹಾಗೆ ದೇವರ ಒಂದು ಶಿಲೆ ಇರ್ಬೋದು, ಫೋಟೋ ಇರ್ಬೋದು, ನಮ್ಮ ರಾಯರ ಒಂದು ಬೃಂದಾವನದ ಇದಿರ್ಬೋದು ಎಲ್ಲ ಇಟ್ಕೊಂಡಿದ್ರು. ಹಾಗೆ ಪಂಚಲೋಹದಲ್ಲಿ ಉಂಗುರ, ಕಡಗ ಎಲ್ಲ ಇಟ್ಟಿದ್ರು. ಸೊ ಹಾಗೆ ನಾವು ಮುಂದೆ ಬರ್ತಾ ಸೊ ನೋಡಿ ರಾಯರ ಒಂದು ಫೋಟೋ ಇರ್ತಕ್ಕಂಥ ಒಂದು ಅಂಗಡಿ ಮುಂದೆ ಬಂದೆ. ಎಷ್ಟು ಚೆಂದ ಇದೆ ಅಂದರೆ ರಾಯರ ಫೋಟೋಗಳು ನೋಡೋದಕ್ಕೆ 2 ಕಣ್ಣು ಸಾಲು. ಸೊ ಅಷ್ಟು ಚೆನ್ನಾಗಿದೆ. ಆದರೆ ಇಲ್ಲಿ ಯಥೇಚ್ಛವಾಗಿ ಮಕ್ಕಳ ಒಂದು ಆಟಿಕೆಯನ್ನೇ ಜಾಸ್ತಿ ಇಡ್ತಾರೆ. ಸೊ ಯಾಕಂದರೆ ಆ ಮಕ್ಕಳು ಆಟ ಮಾಡ್ತಾರೆ, ತಗೊಳ್ಳೋದಕ್ಕೆ ಬಿಡೋದಿಲ್ಲ, ತಗೊಳ್ಳಿಲ್ಲ ಅಂದರೆ ಬಿಡೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮಕ್ಕಳ ಆಟಿಕೆಗಳನ್ನ ಯಥೇಚ್ಛವಾಗಿ ಇದು ತೀರ್ಥಕ್ಷೇತ್ರಗಳಾಗಿರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಯಥೇಚ್ಛವಾಗಿರ್ತಾರೆ. ಸೊ ಕೊನೆಯದಾಗಿ ಬರ್ತಾ ನಮಗೆ ತೋತಾಪುರಿ ಇಟ್ಕೊಂಡಿರ್ತಕ್ಕಂಥ ಒಂದು ಗಾಡಿನೂ ಸಿಕ್ತು ನಮಗೆ ಎದುರುಗಡೆ. ಸೊ ನಾನೇನು ತಿನ್ನೋಂಗಿಲ್ಲೇ ಇರೋದ್ರಿಂದ ಸೊ ನಾನೇನು ತಗೊಂಡಿಲ್ಲ. ಸೊ ನಾನು ಹಂಗೆ ಮುಂದೆ ಬಂದೆ. ಸೊ ಅಂತೂ ಇಂತೂ ಮಠದ ಮುಂಭಾಗ ಬಂದೇ ಇರುತ್ತೆ. ಇಲ್ಲಿ ಕಟ್ಟಿಗೆಗಳನ್ನ ಒಂದು ಬುಟ್ಟಿ ಮೇಲ್ಗಡೆ ಹಾಕ್ತಿದ್ರು ಇದ್ರಲ್ಲಿ. ಸೊ ನಮ್ಮ ಸ್ನೇಹಿತರೆಲ್ಲ ದರ್ಶನ ಮಾಡಿ ಬಂದು ವಿಶ್ರಾಂತಿನೂ ಪಡಿತಾಯಿದ್ರು. ಸೊ ನಾವು ಈ ಕಡೆಯಿಂದ ಹೋದೆ. ಸೊ ನೋಡಿ ಇದು ಮಠದ ಮುಖ್ಯ ದ್ವಾರ. ಇದು
ಬಿಳಿ ಒಂದು ವೈಟನ್ನು ಬಣ್ಣ ಹೊಡೆದಿದ್ರು. ಸೊ ಅದೆಲ್ಲ ಅಷ್ಟು ಭಕ್ತಾದಿಗಳು ನಡೆದಾಡಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಆದರೂ ಮೇಲ್ಗಡೆ ಕಟ್ಟೆ ಇರೋದ್ರಿಂದ ಹೇಗೋ ಮ್ಯಾನೇಜ್ ಆಗ್ತಾಯಿದೆ. ಸೊ ನೋಡಿ ಎಷ್ಟು ಭಕ್ತ ಸಾಗರ ಇದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಅಷ್ಟು ರಾಯರ ಭಕ್ತರು ನೆಲೆದಿರ್ತಕ್ಕಂಥದ್ದು. ನನಗಂತೂ ತುಂಬ ಸಂತೋಷ ಆಯಿತು. ಸೊ ನೋಡಿ ಇದು ಮುಖ್ಯ ದ್ವಾರ. ಸೊ ಇಲ್ಲಿ ನಮ್ಮ ಕನ್ನಡವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಸೊ ಇದೆ ಮುಖ್ಯ ದ್ವಾರ ಬೃಂದಾವನಕ್ಕೆ. ಸೊ ಇಲ್ಲಿ ನಾನು ಹೋಗಲಿಲ್ಲ ಮಠದೊಳಗಡೆ. ಸೊ ಮಂಚಾಲಮ್ಮನ ಒಂದು ಆಶೀರ್ವಾದ ದರ್ಶನ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಸೊ ನಾನು ಮಂಚಾಲಮ್ಮನ ಒಂದು ದರ್ಶನ ಮಾಡೋದಕ್ಕೆ ಬಂದೆ. ಸೊ ನೋಡಿ ಎಲ್ಲರೂ ತುಂಬ ಜನ ಇದ್ದರು, ನಾನು ಸಹ ಬಂದೆ. ತಾಯಿ ವಿರಾಜಮಾನವಾಗಿ ಕೂತಿರೋದನ್ನು ನಾನು ಕಣ್ಣು ತುಂಬಿಕೊಂಡೆ. ಸೊ ನೋಡಿ ಇದೆ ಮಂಚಾಲಮ್ಮನ ಒಂದು ಸನ್ನಿಧಿ ನೋಡ್ಬೋದು. ಹಾಗೆ ನಾನು ಸೀದಾ ಒಳಗಡೆ ಹೋದೆ ಮಠದ ಒಳಗಡೆ. ಸೊ ಅಲ್ಲಿ ಫೋನ್ ಅಲೋ ಮಾಡಲಿಲ್ಲ. ಸೊ ನಾನು ಹೊರಗಡೆ ಬಂದು ತುಂಬ ಬಾಯಾರಿಕೆ ಆಗಿತ್ತು. ಅಲ್ಲಿ ಒಂದು RO ಪಾಯಿಂಟನ್ನು ಇಟ್ಟಿದ್ರು. ಸೊ ಅಲ್ಲಿ ಎಷ್ಟು ನೀಟ್ನೆಸ್ ಇದೆ ಅಂದರೆ ನಿಜವಾಗ್ಲೂ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದರು. ಸೊ ನೀರು ಕುಡಿದೆ. ಸೊ ಅಲ್ಲಿಂದ ತಿರುಗಿಕೊಂಡು ಸೊ ಅಲ್ಲಿ ನಮ್ಮ ಒಂದು ಧ್ವನಿಶಾಸ್ತ್ರದ ಸ್ನೇಹಿತರೆಲ್ಲ ಏಕೀಕರಿಸಿದ್ರು. ಸೊ ನೋಡಿ ಹಾಗೆ ಮುಂದೆ ಬಂದೆ. ಸೊ ನನಗೆ ಒಂದು ಭೋಜನಾಲಯದ ಎಂಟ್ರಿ. ಸೊ ಇಲ್ಲೂ ಸಹ ತುಂಬ ಜನ ಇದ್ದರು, ಎಲ್ಲ ಊಟ ಮಾಡಿ ಬಂದು ಎಲ್ಲ ವಿಶ್ರಾಂತಿ ಪಡಿತಾಯಿದ್ರು. ಸೊ ಮೇಲ್ಗಡೆ ಒಂದು ಸೀಟೆಲ್ಲ ಹಾಕಿದ್ದಾರೆ ಈಗ, ತುಂಬ ಚೆನ್ನಾಗಿದೆ. ಸೊ ನೋಡಿ ಇದೆ ಭೋಜನಾಲಯ, ಎಲ್ಲ ಊಟ ಮಾಡ್ಕೊಂಡು ಬರ್ತಿದ್ರು. ಸೊ ನಾನು ಸಹ ಕ್ಯೂನಲ್ಲಿ ಹೋದೆ. ಕ್ಯೂನಲ್ಲಿ ಹೋಗಿ ಊಟ ಮಾಡ್ಕೊಂಡು ಹಾಗೆ ಊಟ ಮಾಡ್ಕೊಂಡು ನೋಡಿ ಊಟ ಮಾಡ್ಕೊಂಡು ನಾನು ಮತ್ತೆ ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ನಮ್ಮ ಒಂದು ಲಗೇಜ್ ಎಲ್ಲ ನಾನಿವತ್ತು ಎಲ್ಲ ಬಿಚ್ಚಿಟ್ಟೆ. ಅವೇನಾದರೂ ನಿದ್ದೆ ಮಾಡೋಣ ಅಂತ. ಸೊ ನಿಮ್ಮ ಒಬ್ಬರೇ ಆಗಿದ್ದರೆ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಮಾಡ್ಕೊಂಡಿದ್ರು. ನೀವು ರೂಮ್ ನನಗೆ ಇದಕ್ಕೆ ನಿದ್ದೆ ಬರ್ತಿರ್ಲಿಲ್ಲ. ಯಾಕಂದರೆ ಊಟದ ಬೇಸಾದ ತುಂಬ ಬಿಸಿಲು. ಪಕ್ಕದಲ್ಲಿ ಒಂದು ನನ್ನ ಫೋನಲ್ಲಿ ಚಾರ್ಜ್ ಲಾಕರ್ ನಾನು ಹಂಗೆ ಚಾರ್ಜ್ ಇಟ್ಕೊಂಟಿಗೆ ಕೂತಿದ್ದೆ. ಇದು ಕೂಡ ಮಠಕ್ಕೆ ಸೇರಿರ್ತಕ್ಕಂಥದ್ದು. ಮಲ್ಕೊಳ್ಳೋಣ ಅನ್ನೋ ಒಂದು ಇದಿತ್ತು. ಸೊ ನಾವು ಆದರೂ ಮಲ್ಕೊಳ್ಳಿಲ್ಲ. ಕಟ್ಟಿದ್ರೆ ನಮ್ಮ ಲಾಕರ್ನ ಬೇಗ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಐಟಮ್ಗಳನ್ನ ಸೊ ಅಲ್ಲಿಂದ ಹೊರಡೋದು ಲಾಕರಲ್ಲಿಟ್ಟು ರೆಡಿ ಆದ. ಹೀಗೆ ಒಂದು ಚಾಪೆ ಕೊಡ್ತಾರೆ. ಸೊ ಆರಾಮಾಗಿ ಮಲ್ಕೋಬೋದು. ಹೊರಗಡೆ ಸ್ನಾನ ಮಾಡೋದು ಮಲ್ಕೊಂಡಿದ್ದಾವೆ, ಶೌಚಾಲಯಗಳು ಇದ್ದಾವೆ. ಸೊ ಆರಾಮಾಗಿ ಅಲ್ಲಿಂದ ನಾವು ಎಲ್ಲ ಚಾಪೆ ದುಂಪು ಎಲ್ಲ ಮುಗಿಸ್ಕೊಂಡಕ್ಕಿಂತ ಸೊ ಈಗ ನಾನು ಒಂದು ಕೌಂಟ್ರ್ ಹತ್ರ ಸೊ ಅಲ್ಲಿ ಸಿಸ್ಟಮ್ ರೆಂಟ್ ತುಂಬ ಅನುಕೂಲ ಇದ್ದಂಥ ಒಂದು ಯಾರೆಲ್ಲ ಬಟ್ಟೆಗಳು ಚೀಲಗಳು ಎಲ್ಲ ಎತ್ಕೊಂಡು ಕಡಿಮೆ ಬಜೆಟ್ನಲ್ಲಿ ಒಂದು ಸ್ಲಿಪ್ ಕೊಟ್ಟಿದ್ರು. ದಯವಿಟ್ಟು ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ವಾಪಸ್ ಅವ್ರಿಗೆ ಹಿಂದಿರುಗಿ ನನ್ನ ಒಂದು ವೀಡಿಯೋನ ಮುಗಿಸೋ ನಾನು ಒಂದು ಸಿಗ್ನೇಚರ್ ಮಾಡಿದೆ ಆ ಲಗ್ಜರಲ್ಲಿ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್